ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆ ಆದ ತಕ್ಷಣ ಬಿಗ್ ಬಾಸ್ ರವರು ಸಾಂಗ್ ಹಾಕೋದು ಡೈಲಿ ಇದ್ದದ್ದೇ. ಆದರೆ ಯಾಕೆ ಬಿಗ್ ಬಾಸ್ ರವರು ಹಾಕ್ತಾರೆ? ಎಲ್ಲರೂ ಬೆಳಗ್ಗೆ ಎದ್ದು ಸ್ವಲ್ಪ ಆಕ್ಟಿವ್ ಆಗಿ ಇರಲಿ ಅನ್ನೋ ಕಾರಣಕ್ಕೆ ಸಾಂಗ್ ಹಾಕ್ತಾರೆ. ಆದರೆ ಈ ಸೀಸನ್ 12 ಯಾರು ಆಕ್ಟಿವ್ ಆಗಿರ್ತಾರೋ ಇರೋಲ್ವೋ ಗೊತ್ತಿಲ್ಲ. ಬಟ್ ಒಬ್ಳು ಮಾತ್ರ ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್, ಎವ್ರಿ ಗಂಟೆ ಅಂದರೆ ಟೈಮ್ಗೂ ಕೂಡ ಎವ್ರಿ ಟೈಮಲ್ಲೂ ಕೂಡ ಯಾವ ಸೆಕೆಂಡಲ್ಲೂ ಕೂಡ ಆ್ಯಕ್ಟಿವ್ ಆಗಿ ಇರ್ತಾಳೆ ಅಂದರೆ ಅದು 100% ರಕ್ಷಿತಾ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ಆಕೆಗೆ ಅಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಅಂತಲೇ ಕೂಡ ಗೊತ್ತಾಗೋದಿಲ್ಲ. ಒಂದು ಸಾಗನ್ನೇ ಬೆಳಗ್ಗೆ 2 ಟೈಮ್ ಹಾಕ್ತಾರೆ, ಬಟ್ ಮನೆಯವರೆಲ್ಲ ಎದ್ದೋಳೋದೇ ಇಲ್ಲ. ಆದರೆ ಆ ಸಾಂಗ್ನ ಫಸ್ಟ್ ಟೈಮ್ ಆಗ್ತಾಗೆ ಎದ್ದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ರಕ್ಷಿತಾ. ಅದು ಯಾವ ಸಾಂಗ್ ಅಂತೀರಾ? ಆದರೆ ಈ ದಿನ ಅಂತ ಅಲ್ಲ, ಪ್ರತಿ ದಿನ ಕೂಡ ಆಕೆಯ ಆ್ಯಕ್ಟಿವ್ನೆಸ್ ನೋಡಿ ಮನೆಯವರೇ ಶಾಕ್ ಆಗ್ತಾರೆ. ಈಕೆಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ. ಸುದೀಪ್ ಸರ್ ಕೂಡ ವೀಕೆಂಡಲ್ಲಿ ಕೂಡ ಹೇಳಿದ್ದಾರೆ, ರಕ್ಷಿತಾ ಯಾರು ಡ್ಯಾನ್ಸ್ ಮಾಡ್ತಾರೋ ಮಾಡೋದೋ ಗೊತ್ತಿಲ್ಲ, ಬೆಳಗ್ಗೆ ಹೊತ್ತಂತೂ ನಿನ್ನ ಎನರ್ಜಿ ನೋಡಿ ಡ್ಯಾನ್ಸಲ್ಲಿ ನಮಗಂತೂ ಸುಸ್ತಾಗೋಗುತ್ತೆ, ಅಷ್ಟು ಎನರ್ಜೆಟಿಕ್ ಆಗಿರ್ತೀಯ ನೀನು ಅಂತ ಸುದೀಪ್ ಸರ್ ಕೂಡ ಹೊಗಳಿದ್ದಾರೆ ರಕ್ಷಿತಾನ. ಇಷ್ಟು ದಿನ ಒಂದು ಎನರ್ಜಿ ಆದರೆ ನೆನ್ನೆ ಡ್ಯಾನ್ಸ್ ಮಾತ್ರ ಅನ್ನದರ್ ಲೆವೆಲಲ್ಲೇ ಇತ್ತು. ಈ ರಾರಾ ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಈ ರಾರಾ ಡ್ಯಾನ್ಸಿಗೆ ರಕ್ಷಿತಾ ಡ್ಯಾನ್ಸ್ ಮಾಡೋದು ನೋಡಿ ಮನೆ ಮಂದಿ ಎಲ್ಲ ಶಾಕ್ ಆಗಿದ್ದಾರೆ. ರಾರಾ ಸಾಂಗಿಗೆ ಪ್ರತಿ ಸ್ಟೆಪ್ ಕೂಡ ಪರ್ಫೆಕ್ಟಾಗಿ ಮಾಡಿದ್ದಾಳೆ. ನನಗೆ ಸಾಂಗ್ ಸ್ಟಾರ್ಟ್ ಆಗುತ್ತೆ, ಆಲ್ರೆಡಿ ರಕ್ಷಿತಾ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಸೋಫಾ ಮೇಲೆ ಅಶ್ವಿನಿ ಅವ್ರು ಕೂತ್ಕೊಂಡು ರಕ್ಷಿತಾ ಡ್ಯಾನ್ಸ್ನ ನೋಡ್ತಾ ಇರ್ತಾರೆ, ಹಂಗೆ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ, ವಾವ್ ಸಖತ್ತಾಗಿ ಮಾಡ್ತಿದ್ದೀಯ ರಕ್ಷಿತಾ ಅಂತ. ಅದೇ ಸಮಯಕ್ಕೆ ಧ್ರುವಂತವರು ಬರ್ತಿರ್ತಾರೆ ಎದ್ದು. ಆಗ ಅಶ್ವಿನಿ ಅವ್ರು ಬಾ ನಿನಗೆ ಮತ್ತು ರಕ್ಷಿತಾಗೆ ಈ ಸಾಂಗ್ ಹಾಕಿರೋದು, ರಾರಾ ಸಾಂಗ್ ಹಾಕಿರೋದು, ಎದ್ದು ಬಾ ಓಡ್ಬಾ ಅಂತ ಕರೀತಾರೆ. ಅವರು ಅಲ್ಲೇ ನಿಂತ್ಕೊಂಡು ಧ್ರುವಂತವರು ಚಪ್ಪಾಳೆ ಹಿಂಗೆ ಅಂದರೆ ರಾಜವರ್ಮ ಹಿಂಗೆ ಕೈಯಲ್ಲಿ ಹಿಂಗೆ ಚಪ್ಪಾಳೆ ತಡ್ತಿರ್ತಾರಲ್ಲ ಹಂಗೆ ತಡ್ತಾ ಇರ್ತಾರೆ. ರಕ್ಷಿತಾ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಟೈಮ್ಗೆ ರಘು ಸರ್ ಬರ್ತಾರೆ. ಆಗ ರಕ್ಷಿತಾ ಎದ್ಬಿಟ್ಟು ಸರ್ ಬನ್ನಿ ಇಲ್ಲಿ, ನೀವು ಇಲ್ಲಿ ನಿಂತ್ಕೊಳ್ಳಿ, ನೀವು ರಾಜ ಥರ ಮಾಡಿ ಅಂತ ಹೇಳ್ತಾಳೆ. ಅಂದರೆ ಮೀಸೆ ಎಲ್ಲ ತಿರುಗಿಸಿ ಸ್ವಲ್ಪ ರಾಜನ್ ಸ್ಟೈಲಲ್ಲಿ ಹಿಂಗೆಲ್ಲ ನಡೀರಿ ಅಂತ ಹೇಳ್ತಾಳೆ. ಅವ್ರು ಹಂಗೆ ನಡೀತಾ ಇರ್ತಾಳೆ. ಬಟ್ ರಕ್ಷಿತಾ ಎನರ್ಜಿ ನೋಡ್ಬಿಟ್ಟು ಇವ್ರು ರಘು ಸರ್ ಕೂಡ ಶಾಕ್ ಆಗ್ತಾರೆ. ಎಲ್ಲಿಂದ ಬರುತ್ತೆ ಎನರ್ಜಿ ಅಂತ. ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ನೋಡಿ ಏನು ಸಖತ್ತಾಗಿ ಮಾಡ್ತಿದ್ದಾಳೆ, ಸ್ಟೆಪ್ ಎಲ್ಲ ಸೇಮ್ ಹಂಗೆ ಮಾಡ್ತಾ ಇದ್ದಾಳೆ ಅಂತ ಅವ್ರು ಕೂಡ ಶಾಕ್ ಆಗ್ತಾರೆ. ಈ ಕಡೆ ಧ್ರುವಂತ್ ಕೂಡ ರಕ್ಷಿತಾ ಜೊತೆ ಸೇರಿ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಳು ಅಂದರೆ ತೋಮ್ 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 ಅಂತ ಬೀಳ್ತಾರಲ್ಲ ಸೌಂದರ್ಯ, ಅದೇ ರೀತಿ ಇವರು ಧ್ರುವಂತ್ ಹಾಗೂ ರಕ್ಷಿತಾ ಇಬ್ಬರು ಕೂಡ ಬೀಳ್ತಾರೆ. ಅಶ್ವಿನಿ ಅವ್ರಿಗಂತೂ ಫುಲ್ ಶಾಕು, ಎಲ್ಲಿಂದ ಕಲ್ತಿದ್ದಾಳೆ ಅಂತ ಇಷ್ಟೊಂದು ಡ್ಯಾನ್ಸು. ಆಮೇಲೆ ಇವರೆಲ್ಲ ಹೋದ್ಮೇಲೆ ಅಶ್ವಿನಿ ಅವ್ರು ಕೂಡ ಆ ಸಾಂಗಿಗೆ ಡ್ಯಾನ್ಸ್ ಮಾಡೋದು ಹೇಳ್ಕೊಡ್ತಿರ್ತಾರೆ. ಬಟ್ ಅಶ್ವಿನಿ ಅವ್ರಿಗೆ ಅವಳ ಎನರ್ಜಿ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ. ಅಪ್ಪ ನನ್ನ ಕೈಲಿ ಆಗಲ್ಲಪ್ಪ ಅಂತ ಒಂದೆರಡು ಸ್ಟೆಪ್ ಮಾಡಿಬಿಟ್ಟು ಅಶ್ವಿನಿ ಅವ್ರು ಕೂತ್ಕೊಂಡೇ ಬಿಡ್ತಾರೆ. ಅಂದರೆ ಯೋಚನೆ ಮಾಡಿ, ಆಕೆಯ ಎನರ್ಜಿ ಇದೆಯಲ್ಲ ಬೆಳಗ್ಗೆ ಹೊತ್ತು, ಯಾರಿಗೆ ಲೈಫಲ್ಲಿ ನಿಜ ನಾನು ಆ ಥರ ಎನರ್ಜಿ ಯಾರಿಗೂ ನೋಡಿಲ್ಲ. ಅವ್ಳು ಫುಲ್ ಬಾಡಿನೇ ಫುಲ್ ಆ್ಯಕ್ಟಿವ್ ಆಗೋಗಿರುತ್ತೆ ಒಂದು ಸೆಕೆಂಡಲ್ಲಿ, ಆ ಥರ ಎನರ್ಜಿ ಇರುತ್ತೆ ಹುಡುಗಿ ಬಾಡಿಲಿ. ರಕ್ಷಿತಾ ಮನೆಯಲ್ಲಿ ಸೂಪರ್ ಎನರ್ಜೆಟಿಕ್, ಡ್ಯಾನ್ಸ್ ಕೂಡ ಮಾಡ್ತಾಳೆ, ಕೆಲಸ ಕೂಡ ಮಾಡ್ತಾಳೆ, ಆಟನೂ ಆಡ್ತಾಳೆ. ಅಂದರೆ ಆ ಮನೇಲಿ ಎಲ್ಲದರಲ್ಲೂ ನಂಬರ್ 1 ಇದ್ದಾಳೆ ಅಂದರೆ ಅದು ರಕ್ಷಿತಾನೇ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ರಕ್ಷಿತಾ ಆಟ ಹೇಗಿದೆ ಮನೆಯಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.